ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡ್ರಿ. ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಧಾರವಾಡದ ಕಾಮಿಡಿ ಕಿಲಾಡಿ ಸದಾನಂದ. ಇದು ನನ್ನ ಸದಾ ಹ್ಯಾಪಿ ಯೂಟ್ಯೂಬ್ ಚಾನಲ್. ಬಹಳ ವಿಶೇಷವಾಗಿ ಇವತ್ತು ನಾನು ನಿಮಗೆ ಇನ್ನೊಂದು ಶೂಟಿಂಗ್ ಲೊಕೇಶನ್ ಅನ್ನ ತೋರಿಸ್ತೀನಿ. ಹಲವಾರು ಶೂಟಿಂಗ್ ಲೊಕೇಶನ್ಗಳನ್ನು ಈ ನನ್ನ ಸದಾ ಹ್ಯಾಪಿ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ನೀವು ಕೂಡ ಅಷ್ಟೇ ಪ್ರೀತಿಯಿಂದ ಅದನ್ನ ನೋಡಿದ್ದೀರಿ ಮತ್ತೆ ಪ್ರೋತ್ಸಾಹಿಸಿದ್ದೀರಿ. ಹಾಗೇನೆ ತುಂಬಾ ದಿನಗಳ ನಂತರ ಇನ್ನೊಂದು ಶೂಟಿಂಗ್ ಲೊಕೇಶನ್ ಅನ್ನ ನಾನು ನಿಮಗೆ ತೋರಿಸುವಂತಹ ಒಂದು ಪ್ರಯತ್ನ ಮಾಡ್ತೀನಿ. ಬನ್ನಿ. ಹಾಗಾದ್ರೆ ಈ ಮನೆ ನೋಡ್ತಿದ್ದಾಗಲೇ ನಿಮ್ಗೆಲ್ರಿಗೂ ಅನಿಸುತ್ತೆ, ಈ ಮನೆನ ನಾವೆಲ್ಲೋ ನೋಡಿದ್ದೀವಿ, ಯಾವುದೋ ಧಾರಾವಾಹಿಯಲ್ಲಿ ನೋಡಿದ್ದೀವಿ, ಯಾವುದೋ ಸಿನಿಮಾದಲ್ಲಿ ನೋಡಿದ್ದೀವಿ ಅಂತ. ಬಂಧುಗಳೇ, ಈ ಮನೆ ಬೆಂಗಳೂರಿನ ರಾಮೋಹಳ್ಳಿಯ ಚಿಕ್ಕೆಲ್ಲೂರು ಅನ್ನುವಲ್ಲಿ ಇದೆ. ಈ ಮನೆ ಹೆಸರು ಬೆಟ್ಟೇಗೌಡರ ಮನೆ ಅಂಥೇಳಿ. ಇದನ್ನು ನೀವು ಸಾಕಷ್ಟು ಧಾರಾವಾಹಿ ಮತ್ತು ಸಿನಿಮಾಗಳಲ್ಲಿ ನೋಡಿದ್ದೀರಾ. ಪ್ರತಿನಿತ್ಯ ಒಂದಲ್ಲದ ಒಂದು ಚಾನಲಲ್ಲಿ ಈ ಬೆಟ್ಟೇಗೌಡರ ಮನೆಯನ್ನು ನೀವು ನೋಡ್ತಾನೇ ಇರ್ತೀರ. ಹಳ್ಳಿಯ ತೊಟ್ಟಿ ಮನೆ, ಬಹಳಷ್ಟು ಸುಂದರವಾಗಿ ಕಟ್ಟಿರ್ತಕ್ಕಂತಹ ಈ ಮನೆ ಹಲವಾರು ಸೀರಿಯಲ್ಗಳಿಗೆ ಸಾಕ್ಷಿಯಾಗಿದೆ. ಈಗ ಸದ್ಯ ಈ ಮನೆ ರಾಮಾಚಾರಿ ಸೀರಿಯಲ್ನಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸಿದೆ. ರಾಮಾಚಾರಿ ಸೀರಿಯಲ್ ನಡೆಯುವಂತಹ ಜಾಗೆ ಇದೇ ಮನೆ. ಈಗ ನೀವು ನೋಡ್ತಾ ಇದ್ದೀರಾ ಈ ಮನೆಯ ಹೊರಗಡೆಯ ಚಿತ್ರಣ. ಇಲ್ಲೊಂದು ತುಳಸಿ ಕಟ್ಟೆ ಇದೆ. ತುಳಸಿ ಕಟ್ಟೆ ಸೀನನ್ನು ಏನಾದರೂ ಶೂಟಿಂಗ್ ಮಾಡಬೇಕಾದ್ರೆ ಈ ತುಳಸಿ ಕಟ್ಟೆಯನ್ನು ಉಪಯೋಗವನ್ನು ಮಾಡ್ಕೊಳ್ತಾರೆ. ಹೊರಗಡೆಗೆ ವಿಶಾಲವಾದ ಒಂದು ವರಾಂಡ ಇದೆ. ಇದು ಶೂಟಿಂಗಿನ ಬೆಟ್ಟೇಗೌಡರು ಮನೆ. ಇದರ ಆಚೆ ಬಂದರೆ ಬಹಳ ಸುಂದರವಾಗಿರ್ತಕ್ಕಂಥ ಹಚ್ಚು ಹಸಿರಾಗಿರ್ತಕ್ಕಂತಹ ಪರಿಸರ ನಮ್ಗಿಲ್ಲಿ ಕಾಣುತ್ತೆ. ಈ ಮನೆ ಹೊರಗಡೆನೂ ಕೂಡ ಸುಮಾರು ಶೂಟಿಂಗ್ಗಳು ನಡೆದಿರೋದನ್ನ ನಾವೆಲ್ಲ ಕಾಣ್ತೀವಿ. ಸದ್ಯ ಈ ಮನೆಯಲ್ಲಿ ಅಣ್ಣ ತಂಗಿ, ಅಣ್ಣಯ್ಯ ಮತ್ತೆ ರಾಮಾಚಾರಿ ಧಾರಾವಾಹಿಗಳ ನಡೀತಾ ಇದ್ದಾವೆ. ನೀವು ನೋಡ್ತಾ ಇದ್ದೀರಿ ಈಗ ಮನೆಯ ಹಿತ್ತಲ ಬಾಗಿಲಿನ ಚಿತ್ರಣವನ್ನ. ಮೊದಲು ನಾನು ನಿಮಗೆ ತೋರಿಸಿದ್ದು ಮನೆಯ ಮುಂದಿನ ಬಾಗಿಲಿನ ಚಿತ್ರವನ್ನು ತೋರಿಸಿದ್ದೀನಿ. ಆ ಹಿತ್ತಲ ಬಾಗಿಲಿನ ಚಿತ್ರದ ಒಳಗಡೆಗೆ ಒಂದು ಬಾವಿ ಇದೆ, ಬಹಳ ವಿಶೇಷವಾಗಿರ್ತಕ್ಕಂಥ ಬಾವಿ. ಈ ಮನೆಗೆ ಒಂದು ಲಕ್ಷಣ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಇದು ಮನೆಯ ಹೊರಗಡೆಯ ಚಿತ್ರ. ಇದು ಹಿತ್ತಲ ಮನೆ. ಹಾಗೆ ಈ ಮನೆಯ ಇನ್ನೊಂದು ಭಾಗಕ್ಕೆ ಬಂದರೆ ನಮಗೆ ಒಂದು ಸಿಟಿ ಮನೆ ಥರ ಫೀಲ್ ಕೊಡುತ್ತೆ. ಬಹಳ ಟೆಕ್ನಿಕಲ್ ಆಗಿ ಈ ಮನೆನ ಕಟ್ಟಿರೋದನ್ನು ನಾವು ನೋಡ್ತೀವಿ. ಎರಡು ಕಡೆ ಶೂಟ್ ಮಾಡ್ಬೋದು. ನೋಡಿ, ಇಲ್ಲಿ ಒಂದೇ ಫ್ರೇಮಲ್ಲಿ ಎರಡು ಮನೆನ ತೋರಿಸ್ತಾ ಇದ್ದೀನಿ. ಇದು ಹಳ್ಳಿಯ ಮನೆ. ಈ ಕಡೆಗೆ ನೀವು ಮೊದಲು ನೋಡಿದ್ದು ಅದು ಸಿಟಿ ಫೀಲ್ ಕೊಡುವಂತಹ ಮನೆಯಾಗಿದೆ. ನಿಮ್ಮನ್ನ ತುಂಬಾ ಹೊತ್ತು ಕಾಯಿಸೋದಿಲ್ಲ. ಬನ್ನಿ ಹಾಗಾದ್ರೆ ಮನೆ ಒಳಗಡೆಗೆ ಏನೇನಿದೆ ಅಂತ ಒಂದ್ಸರಿ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಮನೆ ಒಳಗಡೆಗೆ ಹೋಗ್ತಿದ್ದಂಗೆ ನಮಗೆ ಬಹಳ ಖುಷಿಯಾಗಿರುವಂತಹ ಒಂದು ವಾತಾವರಣ ಅಲ್ಲಿ ನಿರ್ಮಾಣ ಆಗುತ್ತೆ. ಏಕೆಂದರೆ ಹಳ್ಳಿಯ ಮನೆ ಹಾಗೇನೆ ಇಲ್ಲಿ ರೆಡಿ ಮಾಡಿದ್ದಾರೆ. ಮನೆ ಒಳಗಡೆಗೆ ಹೋಗ್ತಾ ಇದ್ದ ಹಾಗೆ ನಮಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಈ ಥರದ ಹಳ್ಳಿ ಮನೆಗಳು ಈಗ ಬಹಳಷ್ಟು ಕಡೆ ನೋಡೋದಕ್ಕೆ ಸಿಗೋದು ವಿರಳ. ಈ ಮನೆಯೇ ನೀವು ಹಲವಾರು ಧಾರಾವಾಹಿಗಳಲ್ಲಿ, ಸಿನಿಮಾಗಳಲ್ಲಿ ನೋಡಿದ್ದೀರಿ. ಮನೆ ಒಳಗಡೆಗೆ ಒಂದು ಚಿಕ್ಕದಾಗಿರ್ತಕ್ಕಂಥ ಡೈನಿಂಗ್ ಟೇಬಲ್ ಇದೆ. ಈ ಡೈನಿಂಗ್ ಟೇಬಲ್ ಪಕ್ಕನೇ ಅಡುಗೆ ಮನೆ ಕೂಡ ಇಲ್ಲಿ ನಾವು ನೋಡಬಹುದು. ಇಲ್ಲಿ ಆಯಾ ಶೂಟಿಂಗ್ಗಳಿಗೆ ಏನೇನು ಅವಶ್ಯಕತೆ ಇದೆಯೋ ಆ ಪಾತ್ರೆಗಳನ್ನು ಸಟ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ, ಅವರೇ ಬಂದು ಇಲ್ಲಿ ಸಟ್ಟನ್ನು ಮಾಡ್ತಾರೆ. ಹಾಗೆ ಮಾಡಿದ ಮೇಲೆ ಇದನ್ನು ನೋಡೋದಕ್ಕೆ ಇನ್ನೂ ಚಂದವಾಗಿ ಕಾಣಿಸುತ್ತೆ. ಒಂದು ಗ್ಯಾಸನ್ನು ಮಾತ್ರ ಇಲ್ಲಿ ಇಟ್ಟಿದ್ದಾರೆ. ಅಡುಗೆ ಮಾಡೋ ಸೀನ್ಗಳೇನಾದರೂ ಇದ್ದರೆ ಈ ಅಡುಗೆ ಮನೆಯಲ್ಲೇ ಚಿತ್ರೀಕರಣವನ್ನು ಮಾಡ್ತಾರೆ. ನೀವು ನೋಡ್ತಾ ಇದ್ರಿ ಅಡುಗೆ ಮನೆ ಎದುರುಗಡೆಗೇ ಡೈನಿಂಗ್ ಟೇಬಲ್ಲು. ಅದು ಬಹಳಷ್ಟು ಹಳೆಯದಾಗಿರ್ತಕ್ಕಂತಹ ಡೈನಿಂಗ್ ಟೇಬಲ್ಲು. ಅದರ ಪಕ್ಕ ಒಂದು ಶೋಕೇಸ್ ಥರ ಇದೆ ಇಲ್ಲಿ, ಅಂದರೆ ಅಡುಗೆ ಸಾಮಗ್ರಿಗಳನ್ನು ಇಡುವಂಥದ್ದು. ಹಳೆಯ ಮನೆಗಳಲ್ಲಿ ಊಟದ ಡೈನಿಂಗ್ ಟೇಬಲ್ಲು ಆಗಿನ ಕಾಲದಲ್ಲಿ ಹೇಗಿದ್ವೋ ಈಗೂ ತುಂಬ ಮನೆಗಳಲ್ಲಿ ಇದೆ. ಅದೇ ರೀತಿಯಾಗಿರ್ತಕ್ಕಂಥ ಡೈನಿಂಗ್ ಟೇಬಲನ್ನು ಇಲ್ಲಿ ಮಾಡಿಟ್ಟಿದ್ದಾರೆ. ಹಾಗೇನೆ ಒಂದು ಹಳೆಯ ಮಂಚವನ್ನು ಇಲ್ಲಿ ಕಾಣ್ತೀವಿ. ಶಿಸ್ತಾಗಿರ್ತಕ್ಕಂಥ ವರಾಂಡವನ್ನು ಕೂಡ ನೀವು ನೋಡ್ಬೋದು. ಸುಮಾರು ಸಿನಿಮಾಗಳಲ್ಲಿ ಯಾರಾದರೂ ನೆಂಟರು ಬಂದರೆ ಇಲ್ಲಿ ಕಾಲನ್ನು ತೊಳ್ಕೊಳ್ಳುವಂತಹ
ದೃಶ್ಯವನ್ನು ಸುಮಾರು ಸಿನಿಮಾಗಳಲ್ಲಿ ನೀವು ನೋಡಿರ್ತೀರಿ. ಹಾಗೆಯೇ ಈ ಪ್ಲೇಸಲ್ಲಂತೂ ಸುಮಾರು ಸೀನ್ಗಳನ್ನು ಶೂಟ್ ಮಾಡಿರ್ತಾರೆ. ಮೇಲ್ಗಡೆಗೆ ನೀವು ನೋಡ್ತಾ ಇರ್ಬೋದು, ಒಂದು ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಫೋಟೋ ಥರ ಇದೆ. ಆದರೆ ಅದು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಫೋಟೋ ಅಲ್ಲ. ಇಲ್ಲಿ ಒಂದು ಧಾರಾವಾಹಿ ನಡೀತಾ ಇರುತ್ತಲ್ಲ, ಆ ಧಾರಾವಾಹಿಯ ಯಜಮಾನ್ ಅವರ ಫೋಟೋ. ಈ ಮೆಟ್ಲ ಪಕ್ಕದಲ್ಲೇ ಉಯ್ಯಾಲೆಯನ್ನು ಕಾಣ್ತೀವಿ. ಬಹಳ ವಿಶಾಲವಾಗಿರ್ತಕ್ಕಂತಹ ಮನೆ ಇದು. ಈಗಲೂ ನೀವು ಮೆಟ್ಟಿಲ ಪಕ್ಕದಲ್ಲೇ ಒಂದು ಉಯ್ಯಾಲೆ ಇದೆ, ಅದರ ಪಕ್ಕದಲ್ಲಿ ದೇವಸ್ಥಾನ ಇದೆ. ಹಳಿ ಮನೆಗಳಲ್ಲಿ ನೀವೆಲ್ಲ ದೇವಸ್ಥಾನಗಳನ್ನು ನೋಡ್ತಾ ಇದ್ರಿ. ಹಾಗೆಯೇ ತುಂಬ ಚೆನ್ನಾಗಿ ರೆಡಿ ಮಾಡಿರುವಂಥ ಒಂದು ದೇವಸ್ಥಾನವನ್ನು ಈ ನಮ್ಮ ಬೆಟ್ಟೇಗೌಡರ ಮನೆಯಲ್ಲೂ ಕೂಡ ಕಾಣ್ತೀವಿ. ಈ ದೇವಸ್ಥಾನದ ಒಳಗಡೆಗೆ ಆ ಸೀರಿಯಲ್ಗೆ ತಕ್ಕದ ಹಾಗೆ, ಆ ಸಿನಿಮಾಗೆ ತಕ್ಕದ ಹಾಗೆ ಯಾವುದಾವುದು ದೇವರ ಫೋಟೋಗಳು ಬೇಕೋ ಅದನ್ನು ಹಾಕ್ಕೊಳ್ತಾರೆ. ಮುಂದೆ ಹೋದರೆ ನಾವು ಈ ಮನೆಯ ಒಂದು ರೂಮನ್ನು ನಾವು ನೋಡ್ತೀವಿ. ಇಲ್ಲಿ ನಮ್ಮ ಶೂಟಿಂಗು ಪರಿಕರಗಳನ್ನೆಲ್ಲ ಇಲ್ಲಿಟ್ಟಿದ್ದಾರೆ. ಇದು ಈ ಮನೆಯ ಒಂದು ರೂಮು. ಇಲ್ಲಿ ಏನೇನು ಬೇಕೋ ಸಟ್ ಬಾಯ್ಸ್ಗಳು ಇದನ್ನು ರೆಡಿ ಮಾಡ್ತಾರೆ. ಹಾಗೇನೆ ಒಂದು ಹಳೆಯ ಹಂಡೆಯನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಿ. ಈ ಮನೆಯವರೇ ಇಟ್ಟಿರ್ತಕ್ಕಂಥದ್ದು. ಮುಂದಕ್ಕೆ ಹೋದರೆ ಹಳೆಯ ಒಂದು ಮನೆಯ ಯಜಮಾನರು ಅಥವಾ ಯಜಮಾನಿ ಕೂರುವಂತಹ ಕುರ್ಚಿ ಇದು. ಇದನ್ನು ಕೂಡ ಈ ಮನೆಯವರೇ ಇಲ್ಲಿ ರೆಡಿ ಮಾಡಿಸಿ ಶೂಟಿಂಗ್ದವ್ರು ಕೊಡೋಕ್ಕಂತಾನೆ ಇಟ್ಟಿದ್ದಾರೆ. ಹೆಚ್ಚಿನ ಭಾಗ ಈ ಮನೆ ಕಟ್ಟಿಗೆಯಿಂದಲೇ ರೆಡಿಯಾಗಿದೆ. ಹಾಗೇನೆ ಒಂದು ಹಳಿ ಸೋಫಾವನ್ನು ನಾವಿಲ್ಲಿ ಕಾಣ್ತೀವಿ. ಅಷ್ಟೇ ಅಲ್ಲದೆ ಬಂಧುಗಳೇ, ಈ ಮನೆಯಲ್ಲಿ ಪ್ರೇಮಲೋಕ ಧಾರಾವಾಹಿ, ಕನ್ನಡತಿ, ನಮ್ಮನೆ ಯುವರಾಣಿ, ಸಂಘರ್ಷ, ಒಲವಿನ ನಿಲ್ದಾಣ, ಶಾಂತಂ ಪಾಪಂ, ಯಡಿಯೂರು ಸಿದ್ಧಲಿಂಗೇಶ್ವರ, ನೀನಾದೆನ, ಅಣ್ಣ ತಂಗಿ, ಅಣ್ಣಯ್ಯ, ಸೇವಂತಿ, ರಾಜಿ, ರಜಿಯಾರಾಮು, ಗಂಗೆ ಗೌರಿ, ಸುಂದರಿ, ಕನ್ಯಾದಾನ, ಗಟ್ಟಿಮೇಳ, ಬ್ರಹ್ಮಗಂಟು ಸೀರಿಯಲ್ಗಳು ಕೂಡ ಈ ಮನೆಯಲ್ಲೇ ಆಗಿರೋದನ್ನು ನಾವು ಕಾಣ್ತೀವಿ. ಬರೀ ಧಾರಾವಾಹಿಗಳಷ್ಟೇ ಅಲ್ಲದೆ ಸುಮಾರು ಸಿನಿಮಾಗಳು ಈ ಮನೆಯಲ್ಲಿ ನಡೆದಿದೆ. ಇದು ಇನ್ನೊಂದು ರೂಮು. ಕತೆಗೆ ತಕ್ಕ ಹಾಗೆ ಕನ್ನಡಿ ಬೇರೆ ಬೇರೆ ಪೋಸ್ಟರ್ಗಳನ್ನು ಕೂಡ ಇಲ್ಲಿ ಸೀರಿಯಲ್ ಸಿನಿಮಾದವರು ರೆಡಿ ಮಾಡಿಕೊಳ್ತಾರೆ. ಮನೆಯಿಂದ ಕೆಳಗಡೆ ಹೋದರೆ ಮತ್ತೆ ನಮಗೆ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಮನೆ ಕಾಣಿಸುತ್ತೆ. ಸಿನಿಮಾ ಕೂಡ ಆಗಿದಾವ ಅಂತ ಹೇಳಿದೆ. ಇಲ್ಲಿ ಜೇಮ್ಸ್ ಸಿನಿಮಾ ಆಗಿದೆ, ಅಪ್ಪು ಸರ್ದು. ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಭೈರಾಗಿ ಸಿನಿಮಾ ಕೂಡ ಇಲ್ಲೇ ಆಗಿದೆ. 5D ಸಿನಿಮಾ ಎಸ್ ನಾರಾಯಣ್ ಸರ್ ನಿರ್ದೇಶನದಲ್ಲಿ ಬಂದಿರತಕ್ಕಂಥದ್ದು ಕೂಡ ಈ ಮನೆಯಲ್ಲೇ ಶೂಟಿಂಗ್ ಆಗಿದೆ. ಹಾಗೇನೆ ಶುಗರ್ಲೆಸ್ ಸಿನಿಮಾ, ಫ್ಯಾಮಿಲಿ ಪ್ಯಾಕ್, ಎಕ್ಕ ರಾಜಾರಾಣಿ, ತೆಲುಗು, ತಮಿಳು, ಮಲಯಾಳಂ ಸೀರಿಯಲ್ಗಳು ತುಂಬ ಇಲ್ಲಿ ನಡೀತಾ ಇರ್ತವೆ. ಇದು ಹೊರಗಡೆ ಇರ್ತಕ್ಕಂತಹ ಜಗಲಿ. ಹಾಗೇನೆ ಹೊರಗಡೆಯಿಂದ ನೋಡಿದ್ರೆ ಈ ಮನೆ ಇಷ್ಟು ಸುಂದರವಾಗಿ ನಮಗೆ ಕಾಣಿಸುತ್ತೆ ಬಂಧುಗಳೇ. ಇಲ್ಲಿ ಹೌದ ಹುಲಿಯ ಶೂಟಿಂಗ್ ನಡೀತಾ ಇತ್ತು. ಕರೆಕ್ಟ್